ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಇವತ್ತು ಗೋವಾ ಮುಖ್ಯಮಂತ್ರಿ ತಕ್ಷಣ ನಾವ್ಯಾರೂ ತೀರ್ಮಾನ ಮಾಡಲ್ಲ, ಇದು ನ್ಯಾಯಮಂಡಲಿಯ ತೀರ್ಮಾನ ಆಗಲಿ ಅಂತೇಳಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗಿರೋದಕ್ಕೆ ಗೋವಾ ಪಾರಿಕರ್ ಯಾವುದೇ ಕಾರಣಕ್ಕೂ ಸರಿಯಿಲ್ಲ. ಕೂಡಲೇ ಮುಖ್ಯಮಂತ್ರಿ ವಜಾ ಆಗಬೇಕು, ಇಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ನಾಲಾಯಕ್, ಅತ್ಯಂತ ಕೆಟ್ಟ ಮುಖ್ಯಮಂತ್ರಿ, ಗೌರವ ಇಲ್ಲ. ಇಂಥ ಮುಖ್ಯಮಂತ್ರಿ ಎಲ್ಲಿ ನಮ್ಮ ದೇಶದ ಯಾವುದೇ ರಾಜ್ಯದಲ್ಲೂ ಇರಬಾರದು. ರಕ್ಷಣಾ ಮಂತ್ರಿ ಆಗಿದ್ದಂತ ಪಾರಿಕರ್ ಅವರು ಬಾಯಿಗೆ ಬಂದ ಮಾತಾಡ್ತಕ್ಕಂಥದ್ದು ಅತ್ಯಂತ ಅಗೌರವ. ಇದು ನಮ್ಮ ರಾಜ್ಯಕ್ಕೆ ಮಾಡದಂತ ದ್ರೋಹ. ಪ್ರಧಾನಿಯವರಿಗೆ ಹೇಳ್ತಾ ಇದ್ದೀವಿ, ಗೋವಾ ಮುಖ್ಯಮಂತ್ರಿ ಅವರನ್ನ ವಜಾ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು 27ನೇ ತಾರೀಕು ಕರ್ನಾಟಕ ಬಂದ್ಗೆ ನಿನ್ನೆ ಕರೆ ಕೊಟ್ಟಿದ್ದು. ಈಗ ಇಡೀ ರಾಜ್ಯದ ಅನೇಕ ಕನ್ನಡ ಪರ ಸಂಘಟನೆಗಳು ರಜಾ 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 ಮುಂದಿರೋದ್ರಿಂದ ನೀವು ಯಾಕೆ ಮುಂದಕ್ಕೆ ಇನ್ನೂ ಬೇಗ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಕನ್ನಡ ಒಕ್ಕೂಟದ ಮುಖಂಡರುಗಳಂತ ಸಾರಾ ಗೋಯಲ್, ಶಿವರಾಮೇಗೌಡ, ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್, ಮಂಜುನಾಥ್ ದೇವ್, ಗಿರೀಶ್ ಗೌಡ ಎಲ್ಲ ಸೇರಿ ಎಲ್ಲ ಒಂದು ತೀರ್ಮಾನ ತಗೊಂಡು ಇನ್ನೂ ಬೇಗ 25ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಸಮಗ್ರ ಅಖಂಡ ಕರ್ನಾಟಕ ಬಂದ್. ಆ ಬಂದ್ಗೆ ರಾಜ್ಯದ ಎಲ್ಲರೂ ಸಂಪೂರ್ಣ ಬೆಂಬಲ ಕೊಡಬೇಕು. ಬಸ್ ಮಾಲೀಕರು, ಹೋಟೆಲ್ ಮಾಲೀಕರು, ಚಿತ್ರಮಂದಿರ, ಆಟೋ ರಿಕ್ಷಾ, ಪ್ರತಿಯೊಬ್ಬರು ಎಲ್ಲರೂ ಸಂಪೂರ್ಣ ಬೆಂಬಲ ಕೊಡಬೇಕು. ಲಾರಿ ಮಾಲೀಕರು ಬೆಂಬಲ ಕೊಡಬೇಕು. ಪೆಟ್ರೋಲ್ ಬಂಕ್ ಬೆಂಬಲ ಕೊಡಬೇಕು. ವಿದ್ಯಾಸಂಸ್ಥೆಗಳು ಬೆಂಬಲ ಕೊಡಬೇಕು. ಹೋಟೆಲ್ ಬೆಂಬಲ ಕೊಡಬೇಕು. ಇವರೆಲ್ಲರನ್ನು ಕೈ ಮುಗಿದು ಪ್ರಾರ್ಥನೆ. ಇದ್ರ ಜೊತೆಗೆ ನಮ್ಮಲ್ಲೇ ಇರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳ ಮುಖಂಡರುಗಳು, ಜೈ ಕರ್ನಾಟಕ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲರನ್ನು ಕೈ ಮುಗಿದು ಕರಿತಾ ಇದ್ದೀವಿ. ದಯವಿಟ್ಟು ಇವೆಲ್ಲ ಒಟ್ಟಿಗೆ ಸೇರಬೇಕು. ಇದು ಕನ್ನಡದ ಶಕ್ತಿಯ ಪ್ರದರ್ಶನ. ಇದಲ್ಲದೆ 28ನೇ ತಾರೀಕು ಪ್ರಧಾನಮಂತ್ರಿ ಬೆಂಗಳೂರು ಬಂದಾಗ, ಕರ್ನಾಟಕ ಬಂದಾಗ ಕನಿಷ್ಠ 1 ಲಕ್ಷ ಜನ ಇಡೀ ರಾಜ್ಯದ ಉದ್ದಗಲಕ್ಕೆ ಬೆಂಗಳೂರು ಬರಬೇಕು. ಇಲ್ಲ ಎಲ್ಲಿ ಪ್ರಧಾನಮಂತ್ರಿ ಭಾಷಣ ಇರುತ್ತೆ ಅಲ್ಲಿಗೆ ನಾವೆಲ್ಲ ಹೋಗ್ಬೇಕು. ಜೈಲ್ಗೆ ಹಾಕ್ಲಿ, ಎಲ್ಲಿಗೆ ಹಾಕಿದ್ರು ಚಿಂತೆ ಇಲ್ಲ. ಪ್ರಧಾನಮಂತ್ರಿಯ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ. ಪ್ರಧಾನಮಂತ್ರಿ ಕನ್ನಡದ ನೆಲದಲ್ಲಿ ಮಹದಾಯಿ ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ ಸ್ಪಷ್ಟ ನೇರವಾಗಿ ಹೇಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಸಮಗ್ರ ಕರ್ನಾಟಕದ ಜನ 25ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್. ಇದು ಕೇವಲ ಉತ್ತರ ಕರ್ನಾಟಕ, ಮೈಸೂರಲ್ಲ, ಅಖಂಡ ಕರ್ನಾಟಕ. ಬೀದರ್ನಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ, ಕೋಲಾರ, ಚಿಕ್ಕಬಳ್ಳಾಪುರ ಕುಡಿಯುವ ನೀರು, ಬಯಲು ಸೀಮೆಗೆ ಕುಡಿಯುವ ನೀರು ಆಗಲೇಬೇಕು. ಮೇಕೆದಾಟ್ ಆರಂಭ ಮಾಡಬೇಕು ಕರ್ನಾಟಕ ಸರ್ಕಾರ ಆಟ ಆಡಕ್ಕಾಗೋದಿಲ್ಲ. ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಹೇಳ್ತಾ ಇದ್ದೀವಿ, ಕೂಡಲೇ ಮೇಕೆದಾಟ್ ಬಗ್ಗೆ ಸ್ಪಷ್ಟ ಮತ್ತು ನೇರ ನಿಲುವನ್ನು ತಾಳಬೇಕು. ಎಲ್ಲ ದೃಷ್ಟಿಯಿಂದ 25ನೇ ತಾರೀಕು ಕನ್ನಡ ಒಕ್ಕೂಟ ಇಡೀ ರಾಜ್ಯದ ಎಲ್ಲರನ್ನ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಬಂದ್ ಸಂಪೂರ್ಣವಾಗಿ